ಶಿಸ್ತಿನ ಪಕ್ಷದಲ್ಲಿ ಇವತ್ತು ಪ್ರಭು ಚವ್ಹಾಣ್ ಅವರು ಮಾಡಿರುವ ಘಟನೆ ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ 6 ತಿಂಗಳಿನಿಂದ ನಿರಂತರವಾಗಿ ನನ್ನ ವಿರುದ್ಧ ಅನೇಕರಿಗೆ ಟಿಕೆಟ್ ಕೊಡಬೇಕು ಅಂತ ಅವರಿಗೆಲ್ಲ ಎತ್ತು ಕಟ್ಟಿದ್ದೀರಿ. ಆದರೂ ಕೂಡ ನಾನು ಎಂದೂ ಎಲ್ಲೂ ಹೇಳಿಲ್ಲ. ಮತ್ತು ಕಾಂಗ್ರೆಸ್ಸಿನ ಲೀಡರ್ಗಳ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಯಾವ ಹೋಟೆಲ್ನಲ್ಲಿ ಏನು ಸಮಯಕ್ಕೆ ಯಾವ ತಾರೀಕಿಗೆ ನಿಮ್ಮ ಮೀಟಿಂಗ್ಗಳಾಗಿದ್ದವನಂತ ಮುಂದಿನ ದಿನಗಳಲ್ಲಿ ನನ್ನ ವರ್ಷದಿಂದ ತಿಳಿಸ್ತೀನಿ. ಇದು ನಿಮ್ಮಲ್ಲಿರುವಂಥ ಇವತ್ತು ಆತಂಕ ಯಾಕೆ ಹೇಳ್ಬೋದಾಗಿತ್ತು. ಇಲ್ಲ, ನನ್ನ ಅಭಿಪ್ರಾಯ ಅವ್ರ ವಿರುದ್ಧವಾಗಿದೆ ಅಂತ ಹೇಳಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಟಿಕೆಟ್ ಕೊಡೋದು ಬಿಡೋದು ವರಿಷ್ಠರಿಗಿದೆ. ನೀವು ಯಾಕೆ ಆತಂಕದಲ್ಲಿದ್ದೀರಿ? ನಿಮ್ದು ಏನು ಅದರಿಂದ ಹಾನಿ ಆಗ್ತಾ ಇದೆ? ನಿಮಗೆ ಸ್ವಾತಂತ್ರ್ಯ ಇದೆ ಹೇಳ್ಕೊಳ್ಳಿಕ್ಕೆ, ನಾನು ಅದಕ್ಕೇನು ಹೇಳಲ್ಲ. ಬಟ್ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷರು ಬಂದಾಗ ಈ ಥರ ನೀವು ಮಾಡುವುದು, ನೀವು ನಿಜವಾಗಿಯೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ? ಪಾರ್ಟಿ ಮೇರ ಮಾಹ ಅಂತೀರಿ, ಇದೇನಾ ನಿಮ್ಮ ಮಾಕ ನೀವು ಬಗೆಯೋದು? ಇದು ದ್ರೋಹನ ಹಿತವನ್ನ? ಇದನ್ನು ಈಗ ಖಂಡಿತವಾಗಿಯೂ ಇದೆ, ಎರಡನೇ ಮಾತಿಲ್ಲ. ನೋಡ್ರಿ, 4 ಸರ್ತಿ ಸಚಿವರಾದರು, 2 ಸರ್ತಿ ಇದು 4 ಸರ್ತಿ MLA ಆದವರು, 2 ಸರ್ತಿ ಸಚಿವರಾದರು. ಈಸ್ ದ ವೇ? ಈ ತರ ಇದೆಯಾ? ಅದೇ ತಿನ್ನಲ್ಲ. ನೋಡಿ, ನನ್ನ ವಿರುದ್ಧಾಗ ಆ 4-6 ತಿಂಗಳ ಹಿಂದ್ಗಡೆ ಕಾರ್ಯಕರ್ತರು ಎದುರುಗಡೆ ಮಾತಾಡಿದ್ರು. ನಾನು ಕೊಲೆ ಮಾಡ್ತೀನಿ ಅನ್ನುವಂಥದ್ದು ನನ್ನ ಮೇಲೆ ಆರೋಪ ಮಾಡಿದ್ರು. ನನ್ನ ಮೇಲೆ ಇಲ್ಲಿಯವರೆಗೆ 56 ವರ್ಷದಲ್ಲಿ ಒಂದೇ ಒಂದು ಪೊಲೀಸ್ ಸ್ಟೇಷನಿಗೆ ಹೋಗಿದ್ದಂಥ ಉದಾಹರಣೆಗಳಿಲ್ಲ. ಕೇಸ್ಗಳಂತ ಹೋಗ್ಬಿಡಿ, ಯಾವುದೇ ಕಾರಣಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಸಹಿತ ಹೋಗಿಲ್ಲ ಇಲ್ಲಿದಾಗ. ಇಷ್ಟು ಚರಿತ್ರೆ ಉಳ್ಳವನಿದ್ದೀನಿ. ಆದರೂ ಕೂಡ ಅದಕ್ಕೆ ನಾನು ಏನೋ ಒಂದು ತಪ್ಪು ತಿಳಿವಳಿಕೆ ಇದೆ, ಮುಂದಿನ ದಿನಗಳ ಸರಿ ಹೋಗ್ತದೆ ಅನ್ನುವಂಥದ್ದು, ಅದಕ್ಕೆ ನಾನು ಏನೂ ಅಲ್ಲಿಲ್ಲ. ಈಗ 6 ತಿಂಗಳಿನಿಂದ ಸಿಕ್ಕವರಿಗೆಲ್ಲ ನಾವು ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ ಅವ್ರಿಗೆ ಆಸೆ ಆಮಿಷಗಳನ್ನೆಲ್ಲ ತೋರಿಸಿ ಅವ್ರಿಗೆ ಖರ್ಚು ಮಾಡ್ಲಕ್ಕೆ ಹಚ್ಚಿ ಇವತ್ತು ಕ್ಯಾಂಡಿಡೇಟ್ಸ್ಗಳು ಮಾಡ್ತಾ ಇದ್ದಾರೆ. ಇದು ಪಕ್ಷದಲ್ಲಿ ಇದು ಶಿಸ್ತಾ ಇದು. ಅದಕ್ಕೆ ಇವತ್ತು ರಾಜ್ಯಾಧ್ಯಕ್ಷರು ಹೇಳಿದ್ರಲ್ಲ, ನೀವು ಎಲ್ಲೋ ಒಂದು ಕಡೆ MLA ಆದ ತಕ್ಷಣ ಪಾರ್ಟಿ ಆಗೋದಿನ ಹಿಡಿದಿನ ಬೆಳೀತಂತಲ್ಲ, ಮೊದಲು ಹಿಡಿದಿನ ಪಾರ್ಟಿ ತಂದೆ ನೀವೆಲ್ಲರೂ MLA ಆಗಿದ್ರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸೂಚನೆ ಕೊಟ್ಟರು. ಆದ್ರೆ ಇದು ತಾಯಿಗೆ ಮಾಡುವಂಥ ದ್ರೋಹನೋ ಅಥವಾ ತಾಯಿಗೆ ಬಗೆಯೋದು? ಪ್ರಭು ಚವ್ಹಾಣ್ ಅವರು ಹೇಳ್ಬೇಕಿದನ್ನ. ಎಂಥ ವೈಯಕ್ತಿಕ ದೋಷ ಇದ್ದರೂ ಬಗೆಹರಿತವೆ. ದೋಷನೇ ಇಲ್ಲ. ನನ್ನ ಏಳಿಗೆ ಮತ್ತು ಅವರು ನಮ್ಮ ಪಕ್ಷದಲ್ಲಿ ತಂದೆ ಪಾರುಪತ್ಯ ಇರುವಂಥದ್ದು ಸ್ವಾರ್ಥ. ಅದಕ್ಕೆ ಬಿಟ್ಟು ಯಾವುದೂ ಇಲ್ಲ. ನಾನು ಯಾರ ಜೊತೆಯಲ್ಲಿ ದುಡ್ಡಿನ ವ್ಯವಹಾರ ಮಾಡಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಕರೀಲಿ ಬಿಡ್ಲಿ, ನಾನು ಇಲ್ಲಿ ತನಕ 10 ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಕರೆದಿಲ್ಲ. ಆದರೂ ಕೂಡ ಕ್ಷೇತ್ರದ ಜನತೆ ನಾನು ವೋಟ್ ಹಾಕಿದೆ ಮತ್ತು ನಾನು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ನಿರಂತರವಾಗಿ ಮಾಡ್ತಿದ್ದೀನಿ. ಇವತ್ತು 13,000 ಕೋಟಿಯ ಸೋಲಾರ್ ಪಾರ್ಕ್ ಮಾಡಿದ್ದೀನಿ. ಜಮೀನು ಕೊಡಿಸ್ಲಿಕ್ಕೆ ಒಂದೇ ಒಂದು ಚಕಾರ ಎತ್ತಲ್ಲ. ಯಾವ ಕೇಳ್ರಿ ಕಾರ್ಯಕರ್ತರು ಅನ್ಯಾಯ ಆದ ಕಾರ್ಯಕರ್ತರಲ್ಲಿ ಎಷ್ಟು ಜನ ಇದ್ದಾರೆ? ಪಕ್ಷವನ್ನು ಬಿಟ್ಟವ್ರು ಎಷ್ಟು ಜನ ಇದ್ದಾರೆ? ಯಾಕೆ ಪಕ್ಷ ಬಿಟ್ಟರು? ಆ ಕಾರ್ಯಕರ್ತರ ಸ್ವಭಾವ ಮತ್ತು ಅವರ ವಿಚಾರಗಳು ಪಕ್ಷಕ್ಕೆ ತತ್ತ ಸಿದ್ಧಾಂತಕ್ಕೆ ಒಪ್ಪುಕೊಳ್ಳುವಂಥದ್ದು. ಅವ್ರು ಇವತ್ತಿಗೂ ಪಕ್ಷಕ್ಕೆ ವಿರೋಧ ಅಲ್ಲ. ಪ್ರಭು ಚವ್ಹಾಣ್ ಅವರ ನಡವಳಿಕೆಗೆ ವಿರುದ್ಧವಾಗಿ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ. ಅಂದ್ರೆ ನಿಜವಾಗಿ ನೀವು ಕಾರ್ಯಕರ್ತರನ್ನ ತುಳಿದಿದ್ರಿ, ಕಡೆಗಣಿಸಿದ್ರಿ. ನಾನು ಒಬ್ಬ ಕಾರ್ಯಕರ್ತ ಕಡೆಗಣಿಸಿಲ್ಲ. ಹೇಳಿ, ಯಾರು ಕಾರ್ಯಕರ್ತ ಬನ್ನಿ ಅಂತ ಹೇಳಿ. ರೌಡಿ ಶೀಟ್ರಲ್ಲ, ನನ್ನ ಕಾರಿನ ಮೇಲೆ ಬಸವ ಕಲ್ಯಾಣದಲ್ಲಿ ನನ್ನ ಕಾರಿನ ಮೇಲೆ ಅವರೇ ಹಮ್ಲ ಮಾಡಿದ್ರು. ಆಗೊತ್ತಾ? ಗುಂಡುರೆಡ್ಡಿ ಕಂಪ್ಲೇಂಟ್ ಕೊಟ್ಟು ಆ ಕಾರ್ಯಕರ್ತ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ. ಒಬ್ಬ ಕೇಂದ್ರ ಸಚಿವನ ವಾಹನದ ಮೇಲೆ ನೀವು ದಂಧಲೆ ಮಾಡಿದ ಮೇಲೆ ತನ್ನದೇ ಆದಂಥ ಕಾನೂನು ಸುವ್ಯವಸ್ಥೆನ ಕ್ರಮ ತಗೊಳ್ಬೇಕಾ ತಗೊಳ್ಬಾರ್ದು? ತಗೊಳ್ಬೇಕು ತಾನೆ. ನಮ್ಮ ಕಾರ್ಯಕರ್ತರಿದ್ರೆ ನನ್ನ ಮೇಲೆ ಯಾಕೆ, ನನ್ನ ವಾಹನದ ಮೇಲೆ ಯಾಕೆ ದಾಂಧಲೆ ಮಾಡ್ತಿದ್ರು? ಅವ್ರಿಗೆ ಕೇಂದ್ರ ಸಚಿವ ಬೇಕಾಗಿಲ್ವಾ? ಖಂಡಿತವಾಗಿ ಇದ್ರೆ ಯಾಕೆ ಮಾಡ್ತಿದ್ರು ಹೇಳಲ್ಲ. ಇವತ್ತಾ ಲಕ್ಷಗಟ್ಟಲೆ ಕಾರ್ಯಕರ್ತ ಇದ್ರೆ ಕೇವಲ ಅವರೇ 4 ಜನ ಯಾಕೆ ಮಾಡಿದ್ರು? ನಿಮ್ಮ ಹಿಂಬಾಲಕರಿಗೆ ನೀವು ಕಾರ್ಯಕರ್ತ ಅಂತಿದ್ದೀರಿ, ಇದನ್ನ ಬಿಡಬೇಕು. ಲಕ್ಷಾನುಗಟ್ಟಲೆ ಕಾರ್ಯಕರ್ತರು ಪಕ್ಷಕ್ಕೆ ಹಗಲು ರಾತ್ರಿ ಮನೆಯನ್ನ ಬಿಟ್ಟು ಇವತ್ತು ಶ್ರಮವನ್ನು ಹಾಕ್ತಾ ಇದ್ದಾರೆ. ಕೇವಲ ನಿಮ್ಮ ಚೀಲಗಳಿಗೆ ಮಾತ್ರ ನೀವು ಕಾರ್ಯಕರ್ತರು ಅಂದಿದ್ರೆ ಪಕ್ಷ ಒಪ್ಪುವುದಿಲ್ಲ. ಇವತ್ತು ರಾಜ್ಯಾಧ್ಯಕ್ಷರು ಅದನ್ನೇ ಹೇಳಿದ್ದಾರೆ, ಖಾರವಾಗಿ ಹೇಳಿದ್ದಾರೆ.
ಬರೀ ನೀವು ಅಷ್ಟೇ ಅಲ್ಲ, ನನ್ನ ಎದುರುಗಡೆ ಇಂಥ ಆತ್ಮೀಯ ಕಾರ್ಯಕರ್ತರು ಇದು ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿದ್ರು. ಬರೀ ನೀವು ಕೂಗಾಡೋರಲ್ಲ, ಕೂಗಾಡೋರು ಯಾರ್ದು ಹಿಂಬಾಲಕರು ಇರ್ತಾರೆ, ವ್ಯಕ್ತಿ ಕೇಂದ್ರಿತ ಕಾರ್ಯಕರ್ತರು ಇರ್ತಾರೆ, ಪಕ್ಷ ಕೇಂದ್ರಿತ ಕಾರ್ಯಕರ್ತರು ಲಕ್ಷಗಟ್ಟಲೆ ಜನ ಇದ್ದಾರೆ. ಮತ್ತು ನಾನು ಪಕ್ಷ ಕೇಂದ್ರಿತ ಕಾರ್ಯಕರ್ತರನ್ನು ನಂಬಿ ರಾಜಕೀಯನ ಮಾಡ್ತಾ ಇರೋದು. ನಾನು ಒಬ್ಬ ಹಿಂಬಾಲಕರನ್ನ ನಾನು ಬಳಸಲಿಲ್ಲ ಇಲ್ದಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.